ಮಾಡಿರಿ ವಿದ್ಯಾರ್ಥಿಗಳೇ, ಚೆನ್ನಾಗಿ ತಿಳ್ಕೊಂಡು ಮಾಡಿರಿ. ಈಗ ನಾವು ಸರಿಯಾಗಿ ಬರೆದಿರ್ತನು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇದು 30 ಅದ. ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿ. ಚೆನ್ನಾಗಿ ತಿಳ್ಕೊಂಡು ಮಾಡಿ. 59 ಮತ್ತು 73 ನಡುವಿನ ವಿಭಾಜ್ಯ ಸಂಖ್ಯೆಗಳ ಸರಾಸರಿ 21ರಿಂದ 30ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಮೊದಲು 4 ಬೆಸ ಸಂಖ್ಯೆಗಳ ಸರಾಸರಿ ಏನು? ಮೊದಲು 7 ಬೆಸ ಸಂಖ್ಯೆಗಳ ಸರಾಸರಿ ಏನು? ಅದನ್ನು ನೀವು ತಿಳ್ಕೊಂಡ್ಬಿಟ್ರೆ ಕೆಲಸ ಮುಗೀತೀಗ. ಎಲ್ಲರೂ ಮಾಡೋದಕ್ಕೆ ನೋಡ್ರಿ. 59 ಮತ್ತು 73ರ ನಡುವಿನ 59 ಅವಿಭಾಜ್ಯ ಸಂಖ್ಯೆ ಅದ. ಇದನ್ನು ನಾವು ತೆಗಿಬೇಕಾಗ್ತದೆ. ಯಾಕಂತಂದ್ರೆ ನಡುವಿನ ಅಂದಾರಲ್ಲ, ಇದನ್ನು ನಾವು ತೆಗೆದು ಬಿಡ್ಬೇಕು, ಡಬಲ್ ರೌಂಡ್ ಹಾಕಿಬಿಡ್ಬೇಕು. ಅದು ಇದ್ರೂ ತೊಗೊಳಲ್ಲ. 60 2ರಲ್ಲೇ, 61 ಯಾವ ಅಂಕಿಲಿಲ್ಲ, 62 2ರಲ್ಲೇ, 63 3ರಲ್ಲೇ, 64 2ರಲ್ಲೇ, 65 5ರಲ್ಲೇ, 66 2ರಲ್ಲೇ, 67 ಯಾವ ಅಂಕಿಲಿ ಹೋಗ್ತದೆ ನೋಡ್ರಿ, ಇಲ್ಲ 67, 68 2ರಲ್ಲೇ, 69 ನೋಡ್ರಿ, 96 3ರಲ್ಲೇ ಹೋಗ್ತದೆ, 69 70 2ರಲ್ಲೇ, 71 ಯಾವ ಅಂಕಿಲಿ ಹೋಗೋದಿಲ್ಲ, 72 2ರಲ್ಲೇ, 73 ಅವಿಭಾಜ್ಯ ಸಂಖ್ಯೆ ಹೌದು. ನಡುವಿನ ಅಂದಾನ 2 ರೌಂಡ್ ಹಾಕ್ಬೇಕು, ಬಿಡ್ಬೇಕು ಅವಿಭಾಜ್ಯ ಸಂಖ್ಯೆ ಇದ್ರು. ಯಾಕಂದ್ರೆ ನಡುವಿನ ಅಂದಾನ. ನಡುವೆ ಎಷ್ಟು ಬಂದು 61 ಪ್ಲಸ್ 67 ಪ್ಲಸ್ 67 ಪ್ಲಸ್ 71 ಡಿವೈಡೆಡ್ ಬೈ 3. 7 2 9, 7 1 7 14, 7 1 6 13, 1 6 19 ಸರಾಸವಾಗಲಿ 3. 3 6 18, 3 6 18, 1 ಉಳಿತು 1 3/4 ಬರೋಬ್ಬರಿ 66.13 ಸರಾಸರಿ. ಉತ್ತರ ಸಂಖ್ಯೆ ಡಿ. 21ರಿಂದ 30ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. 21ರಿಂದ ಕಾಮನ್ ಆಗಿ ನೀವು ತೆಗೆದು ಮಾಡ್ಬೇಕು. ಮಾಡ್ರಿ, ಈಗ ನಾ ತಿಳಿಸಿ ಹೇಳಿನು, ನೀವು ಮಾಡಿ ನೋಡ್ರಿ ಬರ್ತದ ಇಲ್ಲ, ನಾ ಮಾಡಿ ತಿಳಿಸ್ತೀನಿ. ಓಕೆ, 21 ನೋಡ್ರಿ 3ರಲ್ಲೇ, 22 2ರಲ್ಲೇ, 23 ಅವಿಭಾಜ್ಯ ಸಂಖ್ಯೆ ಅದ, 24 2ರಲ್ಲೇ, 25 5ರಲ್ಲೇ, 26 2ರಲ್ಲೇ, 27 3ರಲ್ಲೇ, 28 2ರಲ್ಲೇ, 29 ಅವಿಭಾಜ್ಯ ಸಂಖ್ಯೆ ಅದ, 30 ಮುಗೀತು. ಎಷ್ಟು ಹೊಂಟು ಅವಿಭಾಜ್ಯ ಸಂಖ್ಯೆ? 23 29. 23 ಪ್ಲಸ್ 29 ಎಷ್ಟವ? 2ಅವ. 2ರಲ್ಲೇ ಭಾಗಿಸ್ಬೇಕು. ಪರಿಮಾಣ ಮತ್ತು ಸರಾಸರಿ ಕ್ರಮ ಸಂಖ್ಯೆ 9 1 3 12, 52 ಡಿವೈಡೆಡ್ ಬೈ 2. 2 1ಲೇ, 2 26ಲೇ. ಸರಾಸರಿ ಬರೋಬ್ಬರಿ 26. ಉತ್ತರ ಸಂಖ್ಯೆ ನೋಡ್ರಿ, ಎಲ್ಲದ ಹುಡ್ಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ಇದು ಟ್ರಿಕ್ಸ್ ಮ್ಯಾಥ್ಸ್ ಅದ. ಅದು ಮುಂದಿಂದು ಹುಷಾರ್. ಟ್ರಿಕ್ಸ್ ಅಂದ್ರೆ ಮೊದಲು ಹಚ್ಕೋರಿ. ಹಚ್ಕೊಂಡಿಂದ ನಿಮಗೊಂದು ಐಡಿಯಾ ಕೊಡ್ತೀನಿ ನಾನು. ಪ್ರಾರಂಭದಿಂದ ನಾನು ಮೊದಲು 4 ಬೆಸ ಸಂಖ್ಯೆಗಳ ಸರಾಸರಿ, ಅದು ಭಾಳ ಇಂಪಾರ್ಟೆಂಟ್. ಮೊದಲು 4 ಪ್ರಾರಂಭದಿಂದ ಬೆಸ ಸಂಖ್ಯೆಗಳು ಇರಬೇಕು, ನಡಬರ್ಕೆನೂ ಅಲ್ಲ. 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7. ಈಗಂತೂ ನಿಮ್ಗೆ ಗೊತ್ತಾಗ್ತದೆ. ಮೊದಲ 4 ಬೆಸ ಸಂಖ್ಯೆಗಳ ಸಮಾದದು. ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟಾಯ್ತು ನೋಡ್ರಿ. ಇವುಗಳ ಮತ್ತೆ ಹೆಂಗೆ ಕಂಡು ಹಿಡಿಬೇಕು ನಾವು ತಿಳಿಸಿ ಹೇಳ್ತೇನೆ ನಿಮಗೆ. ನೋಡ್ರೆ ಇವು ಬೆಸ ಸಂಖ್ಯೆಗಳವ, ಅದಕ್ಕೆ ನಿಮಗೆ ಹೇಳೋದು. ಅನುಕ್ರಮ ಸಂಖ್ಯೆ ಅಥವಾ 1 2 3 4 ಅದ. ಇದಂತೂ ಗುರ್ತಾತ. ಇಷ್ಟಂತೂ ನಿಮ್ಗೆ ಎಲ್ಲರಿಗೂ ಗುರ್ತಾತ.
ಇವುಗಳ ಮತ್ತೆ ಎಷ್ಟದ ನಾವು ಎಷ್ಟು ಗುಂಪು 1 2 3 4 4 ಇಲ್ಲ ಇದ್ರದ್ದು ಮತ್ತೆ ಎಷ್ಟು ಬರ್ತದೆ ಅಂದ್ರೆ 16. ಆಮೇಲೆ ಕ್ರಮ ಸಂಖ್ಯೆನೇ ಸರಾಸರಿ ಇರ್ತದೆ, ಇದನ್ನು ತಿಳ್ಕೊರಿ. 4 ಒಂದಲೇ 4 4ಲೇ ಬರೋಬ್ಬರಿ 4 ಉತ್ತರ ಸಂಖ್ಯೆ ಎ. ಈಗ ಇನ್ನೊಂದು ರೀತಿ ಹೇಳತ್ತನ್ನ, ಮೊದಲ 4 ಬೆಸ ಸಂಖ್ಯೆಗಳ ಸರಾಸರಿ 4 ಅಂದ್ರೆ ಇದಕ್ಕೆ ಹಾಕಿ ಬಿಡ್ರಿ ನೀವು. ಸರಾಸರಿ ಕ್ರಮಬದ್ಧವಾಗಿರ್ಬೇಕು. ನಡಬರ್ಕಿಂದು ಬಂದದ್ದು ಹಾಕಿದಕ್ಕೆ ನೀವು ಹಾಕಬಾರ್ದು. ಈಗ ಅಂಥದ್ದೇ ಒಂದು ತಳ ಮಾದರಿ ಕೊಟ್ಟೊಂದು ನೋಡ್ರಿ. 7 ರೂಪಾಯಿ 5 ಎಷ್ಟು ಬರ್ತದ? ಅದು ಮೊದಲು 7 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟು ಬರ್ತದ? ಪೇರೆಂಟ್ಸ್ ಮಾದರಿ ಹೆಚ್ಚು ಹಾಕಿರಿ ಅಂತ ಫೋನ್ ಬಂದದ, ಅದಕ್ಕೆ ಹೆಚ್ಚಿಗೆ ಹಾಕ್ಲಿಕ್ಕತ್ತನು ನೋಡ್ರಿ. ಮೊದಲು 7 ಬೆಸ ಸಂಖ್ಯೆಗಳ ಸರಾಸರಿ ಎಷ್ಟವ ಅಂಕಿಗಳವು? 7, ಅದರ ಸರಾಸರಿ 7. ಮತ್ತೆ ಎಷ್ಟು? 49. ಅನುಕ್ರಮ ಸಂಖ್ಯೆಗಳ ವರ್ಗ ಆ ಸ್ಥಾನಗಳ ಮೊತ್ತ ಆಗಿರ್ತವೆ. ಸ್ಥಾನಗಳ ಮೊತ್ತ ಅಂದ್ರೆ ಏನು? 7. ಆ 7 ಬೆಸ ಸಂಖ್ಯೆಗಳ ಮೊದಲು 7 ಬೆಸ ಸಂಖ್ಯೆಗಳ ಮೊತ್ತ ಆ ಅನುಕ್ರಮ ಸಂಖ್ಯೆಗಳ ವರ್ಗ ಆಗಿರ್ತವೆ. ಒಂದು ನೋಡಿ, 7 ಅದಲ್ಲ 49 ಮೊತ್ತ. ಸರಾಸರಿ ಎಷ್ಟು? ಆ ಅನುಕ್ರಮ ಸಂಖ್ಯೆನೇ ಅದರದ್ದು ಸರಾಸರಿ ಆಗಿರ್ತವೆ. ಮಾಹಿತಿ ನೋಡ್ರಿ ಬರ್ತದೆ ಇಲ್ಲ. ಇಂಥ ಲೆಕ್ಕಗಳನ್ನು ಹೇಳುವಾಗ ಲಕ್ಷ ಕೊಟ್ಟು ಕೇಳಬೇಕು ನೀವು. ಇವೆಲ್ಲ ಟ್ರಿಕ್ಸ್ ಇವು ಸರಾಸರಿ ಒಳಗೆ. ಅಂದಾಜ್ ಮೇಲೆ ಹಾಕೋದು ಬರ್ತದ, ಸಮಯದ ಲೆಕ್ಕ ಬರ್ತಾವ, ಆಮೇಲೆ ವೇಗ ಕಾಲದೊಳಗೆ ನಿಮಗೆ ಸರಾಸರಿ ಲೆಕ್ಕಗಳು ಬರ್ತಾವ, ಆಮೇಲೆ ನೀವೇ ಸಮಯವನ್ನು ತಕ್ಕೊಂಡು ಸರಾಸರಿ ಮಾಡೋದು ಬರ್ತಾವ. ಅವೆಲ್ಲ ಅಷ್ಟು ಟಫ್ ಈಗ ಕೇಳೋದಿಲ್ಲ. ಈಗ ಏನು ಈಗ ಭಾಳ ಅಧಿಕ ಅವಣ ಕೇಳಿ ರಿಸಲ್ಟ್ ತೆಗಿತಾರೆ ಈಗಿನ ಪೇಪರ್ಗಳು. ಇಂಥ ಗಣಿತಗಳನ್ನು ನೀವು ಕಲ್ತ್ರಿ ಅಂತಂದ್ರೆ ನಾಳೆ ಇಂಜಿನಿಯರಿಂಗ್ ಮೆಡಿಕಲ್ ಬರೆದಿಟ್ಟಾಗ ನೋಡ್ರಿ. ಈಗ ಮೊದಲು 7 ಬೆಸ ಸಂಖ್ಯೆಗಳ ಸರಾಸರಿ. ಮೊದಲು 7 ಬೆಸ ಸಂಖ್ಯೆಗಳು 1 3 5 7 9 11 1 2 3 4 5 6 11 13 ತಿಳಿತಲ್ಲ. 7 ಅಂದ್ರೆ ಮಧ್ಯದ ಅಂಕಿ ಅದೇ ಒಂದು ಬಿಡ್ತದ. ಬೆಸ ಸ್ಥಾನದಾಗಿತ್ತು ಅಂತಂದ್ರೆ, ಬೆಸ ಸ್ಥಾನ ಅಂದ್ರೆ ಏನು? 7 9 11 13 17 ಹಿಂಗೆ ಜರಿದ್ರೆ ಮಧ್ಯದ ಸಂಖ್ಯೆನೇ ಸರಾಸರಿ ಇರ್ತವೆ. ಇವೆಲ್ಲ ಟ್ರಿಕ್ಸ್ಗಳು ಯಾಕೆ ಹೇಳ್ತೀವಿ ಅಂದ್ರೆ ಟೈಮ್ ಉಳಿತಾಯ. ಆಮೇಲೆ ಈಗ ಮೊದಲು 7 ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂದ್ರೆ ಎಷ್ಟು? 7 49. ಅದರ ವರ್ಗ ಹೇಳ್ಬಿಡುದು. ಕ್ರಮ ಸಂಖ್ಯೆನೇ ಸರಾಸರಿ, ಅದನ್ನು ನೆನ್ಪಿಟ್ಕೋರು ನೀವು. ಅವರು ಮೊದಲು ಸೂತ್ರದ ಬರ್ತಾವ ನಿಮ್ಗೆ n² ಹಿಂಗೆಲ್ಲ ಮುಂದೆ ಬರ್ತಾವ. ಸಮಸಂಖ್ಯೆದಾಗ n² ಬರ್ತದ, ಇದು ಬೆಸ ಸಂಖ್ಯೆದಾಗ n² + 1 ಬರ್ತದ. ಸಮಸಂಖ್ಯೆದಾಗ ಅವೆಲ್ಲ ನಿಮಗೆ ನಾಳೆ ಹೈಸ್ಕೂಲ್ಗೆ ಹೋದಾಗ ಅವು ಸೂತ್ರಗಳು ಬರ್ತಾವೆ. ಈಗ ನಮಗೇನು ಬೇಕಾಗ್ಯದ? ನಿಮ್ಗೆ ಕ್ಲೂ ಬೇಕಾಗ್ಯದ. ಹೌದು, ನಮ್ಮ ಸರ್ ಹಿಂಗೆ ಕಲಿಸ್ತಿದ್ರು. ಆ n² ಅರ್ಥನೇ ಆಗೋದಿಲ್ಲ ನೀವು 5ನೇ ವರ್ಗದವ್ರಿಗೆ. n ಅಂದ್ರೆ ಪರಿಮಾಣಗಳ ಕೊನೆಯ ಸಂಖ್ಯೆ ಎಷ್ಟಿರ್ತದೆ? 7, ಅದರ ವರ್ಗ ಮೊತ್ತ. ಆಮೇಲೆ ಅನುಕ್ರಮ ಸಂಖ್ಯೆಗಳನ್ನೇ ಸರಾಸರಿ ಆಗಿರ್ತದೆ, ಎನ್ನೇ ಸರಾಸರಿ ಇರ್ತದೆ. ಹಿಂಗೆಲ್ಲ ತಿಳ್ಕೊಬೇಕು. n ಅಂದ್ರೆ ಏನ್ರಿ ಅದಕ್ಕೆ ನೋಡ್ರಿ. 1 2 3 4 5 6 7 ನೋಡ್ರಿ, ಇದ್ರ ಸರಾಸರಿ 7. ಇದರ ಮತ್ತೆ ಎಷ್ಟು? ನಡವರ್ಕಿನ ಸಂಖ್ಯೆ ಅಲ್ಲ, ಅನುಕ್ರಮ ಸಂಖ್ಯೆಗಳ ವರ್ಗ. ಬೆಸ ಸ್ಥಾನದಾಗಿದ್ದರು ಅಷ್ಟೇ ನೆನ್ಪಿಟ್ಕೋರಿ. ಸಮಸ್ಥಾನದಾಗಿದ್ದರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆ ಬರ್ಬೋದು, ಒಳಗೊಮ್ಮೆ ತಪ್ಪಿರ್ತಾವ. ಯಾಕಂದ್ರೆ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ಅವು ಸ್ಥಾನಗಳು ಒಮ್ಮೊಮ್ಮೆ ಇದಾಗೋದಿಲ್ಲ. ಆದರೂ ಹೆಚ್ಚು ಬಂದಿರ್ತದೆ ನೋಡ್ರಿ. ಈಗ ಇವುಗಳ ಮೊತ್ತ ನೋಡಿ ಎಷ್ಟು ಅಂಕಿ? 1 2 3 4 5 6 7 ಇಟ್ಟೆ. ಇದನ್ನ 49 ಇಟ್ಟೆ. ಸರಾಸರಿ ಅನುಕ್ರಮ ಸಂಖ್ಯೆ 7 ಆಯ್ತು. 49 ಅದ ಇಲ್ಲ ಮೊದಲು ಚೆಕ್ ಮಾಡ್ಕೊಡ್ರಿ. 4 9 16 25 26 27 28 29 9 2 3 4 ನಂದು ಕರೆಕ್ಟ್. 7 ಒಂದಲೇ 7 7ಲೇ ಬರೋಬರಿ. ಸರಾಸರಿ 7. ಸರಾಸರಿ ಬರೋಬರಿ. ಸರಾಸರಿ ಬರೋಬರಿ 7. ಉತ್ತರ ಸಂಖ್ಯೆ ಡಿ. ಚೆನ್ನಾಗಿ ನೋಡ್ರಿ. ಇನ್ನೊಂದ್ಸಲ ರಿಪ್ಲೈ ಮಾಡಿ ಬಿಡಿಸ್ರಿ, ತಾನೇ ಗೊತ್ತಾಗ್ತದೆ ನನಗೆ.